ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ನಿಮ್ಮ ಜೊತೆ 4 ದಿನದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪಾಪನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ, ನನ್ನ ತಮ್ಮ, ಆಮೇಲೆ ನನ್ನ ತಂಗಿ ಎಲ್ಲರೂ ಬಂದಿದ್ದರು. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಬಂದಾಗ ಯಾವ ರೀತಿ ಇತ್ತು ಏನು ಅಂತ ಅಂದ್ಬಿಟ್ಟು. ಸೊ ಅವ್ರು ಬಂದಾಗ ಟೈಮ್ ಆಗಲೇ 1 ಗಂಟೆ ಆಗಿತ್ತು. ಬೆಳಗ್ಗೆ ಕಾಲ್ ಮಾಡಿಬಿಟ್ಟು ಹೇಳಿದ್ರು, ಇವತ್ತು ಬರ್ತಾಯಿದ್ದೀವಿ ಪಾಪನ ನೋಡೋದಕ್ಕೆ ಅಂತ. ಸರಿ ಆಯಿತು ಬನ್ನಿ ಅಂತ ಅಂದ್ಬಿಟ್ಟು ನಾನು ಮನೆ ಕಸ ಗುಡಿಸ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಯಾಕಂದರೆ ಯಾರಾದರೂ ಬರ್ತಾರೆ ಅಂತ ಅಂದಾಗ ಅಟ್ಲೀಸ್ಟ್ ಮನೆ ಸ್ವಲ್ಪ ಕ್ಲೀನಾಗಿರ್ಬೇಕಲ್ವಾ, ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಮನೆ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಅವರು 1 ಗಂಟೆ ಹಾಗೆ ಬಂದರು. ನನಗಂತೂ ಕೆಲಸ ಮಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಇನ್ನು ಪಾಪನೂ ಕೂಡ ಮಲ್ಕೊಂಡಿದ್ಲು, ಇನ್ನೂ ಸ್ನಾನನೂ ಮಾಡಿಸಿರಲಿಲ್ಲ. ನಮ್ಮ ಅಜ್ಜಿ ಬಂದ ಮೇಲೆ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೆ. ಸೊ ಇವಾಗ ಪಾಪುನ ಎತ್ಕೊಂಡು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅಜ್ಜಿ ಇಬ್ಬರು ಕೂಡ ಮಾತಾಡಿಸ್ತಾ ಇದ್ದಾರೆ. ಸೊ ತುಂಬ ದಿನ ಆದಮೇಲೆ ನೋಡ್ತಾ ಇರೋದಲ್ವ. ಆಲ್ಮೋಸ್ಟ್ ಅವರು ಪಾಪು ಹುಟ್ಟಿದ 1 ವಾರಕ್ಕೆ ಬಂದಿದ್ದು ಪಾಪುನ ನೋಡೋದಕ್ಕೆ ಅಂತ. ಅದಾದಮೇಲೆ ಇವಾಗ ಬರ್ತಾ ಇರೋದು. ನಮ್ಮ ಚಿಕ್ಕಮ್ಮ ಹೇಳ್ತಿದ್ರು, ತುಂಬ ಚೇಂಜ್ ಆಗಿದ್ದಾಳೆ, ಅವಾಗ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಫೇಸ್ ಎಲ್ಲ ತುಂಬ ಚೇಂಜ್ ಆಗಿದೆ ಅಂತ ಹೇಳ್ತಿದ್ರು. ಸೊ ನನಗಂತೂ ತುಂಬ ಖುಷಿ ಆಯಿತು ಅವ್ರು ನಮ್ಮ ಮನೆಗೆ ಬಂದಿದ್ದು. ನಮ್ಮ ಅಮ್ಮಂಗೂ ಕೂಡ ಕಾಲ್ ಮಾಡಿಬಿಟ್ಟು ಬರೋದಕ್ಕೆ ಹೇಳಿದೆ. ಸೊ ಮಮ್ಮಿನೂ ಕೂಡ ಬರ್ತಾ ಇದ್ದಾರೆ. ಈಗ ಎಲ್ಲರೂ ಬಂದಮೇಲೆ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಜಾಸ್ತಿ ಏನು ವ್ಲಾಗ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಆದಷ್ಟು ನಾನು ನಿಮ್ಮ ಜೊತೆ ರಾ ವಿಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಅವರು ಬಂದಮೇಲೆ ನಾನು ನನ್ನ ತಮ್ಮಂಗೆ ಹೇಳಿಬಿಟ್ಟು ಚಿಕನ್ ಕೂಡ ತರಿಸಿದ್ದೆ. ನನಗಂತೂ ಅಡುಗೆ ಮಾಡೋದಕ್ಕಾಗಲ್ಲ. ಸೊ ನಮ್ಮ ಚಿಕ್ಕಮ್ಮನೇ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಎಷ್ಟು ಬೇಕು ಚಿಕನ್ ಎಲ್ಲ ಕೇಳಿಕೊಂಡು ಮತ್ತು ಏನೆಲ್ಲ ಐಟಮ್ಸ್ ಬೇಕು ಎಲ್ಲನೂ ಕೂಡ ತರಿಸ್ದೆ. ನನ್ನ ತಮ್ಮನೇ ಹೋಗಿ ಎಲ್ಲ ತೊಗೊಂಡು ಬಂದ. ಒಂದು ಸ್ವಲ್ಪ ಹೊತ್ತು ಹೀಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ನನಗಂತೂ ಒಬ್ಬಳೇ ಇದ್ದು ಎಲ್ಲರೂ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಿತ್ತು. ಆ್ಯಕ್ಚುಲಾಗಿ ಎಲ್ಲರೂ ಮನೆಯಲ್ಲಿ ಇದ್ದರೆ ಈ ಥರ ಮಾತಾಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬಟ್ ನಾನು ಒಬ್ಬಳೇ ಟೈಮ್ ಕಳೆಯೋದಕ್ಕೂ, ಎಲ್ಲರೂ ಇದ್ದಾಗ ಟೈಮ್ ಪಾಸ್ ಆಗೋದಕ್ಕೂ ತುಂಬಾ ಡಿಫ್ರೆಂಟಾಗಿರುತ್ತೆ. ನನಗಂತೂ ತುಂಬ ಖುಷಿ ಆಯಿತು ಎಲ್ಲರೂ ಬಂದಿದ್ದು. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕಿತ್ತಲೆ ಹಣ್ಣಿನಂತ ಹುಡುಗಿ ಬಂದು ವಾಶ್ರೂಮ್ ಬಾಗ್ಲ ಖುಷಿ ಅಯ್ಯೋ ಎದ್ದು ಬಿಟ್ಟಿದ್ದಾಳೆ. ಓ ನಮ್ಮ ನಿನ್ ಮೇಲೆಲ್ಲ ಏನ ಇದೇನಂತಾರೆ, ಬೆಲ್ಲದ ಚೂರು, ಕಲ್ಸಕ್ರೆ ಎಲ್ಲ ತಲೆ ಮೇಲೆ ನೋಯ್ದು ಎಲ್ಲ ಐತೆ. ಅಯ್ಯೋ ಅನ್ಕೊಂಡೆ. ಓನು ಯಾಕೆ ಬೆಳ್ಳೆ ಬರ್ತಾ ಇಲ್ವಲ್ಲ ನಿನ್ನೆ? ನೀನು ಅಂತ ಐತೆ. ಎಲ್ಲಿಂದ ಓನಮ್ಮ ಅಮ್ಮ ನೋಡಮ್ಮ ನಗ್ತಾವೆ, ಕಿವಿ ಕೇಳಿಸ್ತದೆ. ಹೇಳಿಲ್ಲ, ಮುಖಜ್ಜಿ ಆಗ್ಬಿಟ್ರ ತೆಗೆ. ನಾನು ಅಜ್ಜಿನೇ. ಅವನ್ ನೋಡ್ದ, ಅಯ್ಯೋ ಪಟಕ್ಕಂತ ಎತ್ಕೊಬಿಟ್ಟು ನಮ್ಮಮ್ಮ ದೊಡ್ಡವಳಾಗ್ಬಿಟ್ಟವಳೆ ಅಂತ. ಅಮ್ಮ ಮೆತ್ತಿಗೆ ಇದೆಲ್ಲ ಇನ್ನ ನೋಡಮ್ಮ ಕೆಂಬ ಬ್ಲಾಕ್ ಇತ್ತು. ಓ ನನ್ ಕಣ್ಣು ಒಂದೇ ಒಂದ್ ಕಣ್ಣು ಬಂತಲ್ಲ, ತಲೆ ಆಗೋಗೈತೆ. ಇವಳು ಕೋಪನೇ ಇಲ್ಲ, ಅವ್ರ ಅಪ್ಪಗೆ ಶಾಂತಿ ಸ್ವಭಾವದವಳು. ಶಾಂತ ಸ್ವರೂಪಿ. ನಾನು ಮಾತಾಡ್ತೀನಿ. ಮೈಸೂರಮ್ಮ ಬಂದೈತೆ, ಆಟೋಮ್ಮ ಇಲ್ಲೇ ಮೆಟ್ರಮ್ಮ ಇಲ್ವಲ್ಲ ಅಂತಿದ್ದೆ. ಅವಳಿಗೆ ಡಿಂಪಲ್ ಬರುತ್ತೆ ನೋಡಿ, ನಕ್ಕಿದ್ರೆ ರೈಟ್ ಸೈಡ್ ಅವನು ಆಟೋ ಅಮ್ಮ ನೋಡಿ ಕಾಣುತ್ತಾ? ಜೋರಾಗಿ ಅಂದ್ಬಿಡಕ್ ಅಕ್ಕ ಬತ್ತೈತೆ. ಮಾಡ್ತಾ ಇದೆ. ಬರ್ಲಿ ಅಯ್ಯೋ ದೇಹ ಬಿಡ್ತಾರಿ ನಗಮ್ಮ. ಅವ್ರು ನಮ್ ಗ್ರೂಪೇ ಇರ್ಲಿ ಅಂತ. ಇಲ್ಲ ಬೆಳ್ಳಗಾಯ್ತಾ ಅವಳೆ ನಮ್ ಗ್ರೂಪ್ ಇರ್ಲಿ ಅಂತೆ. ಅವ್ರ ಗ್ರೂಪ್ ಸೇರ್ಸ್ಕೊಬಿಡ್ತಾ ಇತ್ತು. ಅದೇನೋ ಎಣ್ಣೆಲ್ಲ ಹಾಕೊಂತಿಕ್ಕೆ ಸೊದೈತಾಳೆ. ಬಾದಾಮಿ ಆಯಿಲ್, ಇದನ್ನು ಎಂತ ಬಾದಾಮಿ ಆಯಿಲ್ ಇಲ್ಲ, ಆಲ್ಮಂಡ್ ಅಲ್ಲ, ಆಲ್ಮಂಡ್ ಬಾದಾಮಿ ಎರಡು ಒಂದೇ.
ಕನ್ನಡದಲ್ಲಿ ಬಾದಾಮಿ, ಇಂಗ್ಲಿಷಲ್ಲಿ ಆಲ್ಮಂಡು. 3 hours ಈಗ ಏನು ಗೊತ್ತಿರಲ್ಲ, ಫುಲ್ ಮೂಕಜ್ಜಿ ಆಗ್ಬಿಟ್ಟಿರ್ತೀವಿ. ಅಲ್ಲ ಒಂದ್ ಸ್ವಲ್ಪ ಜೀವನ್ ಮಾಮನ್ ತರ ಅವಳು ಜೀವಂತರನೇ, ಸೇಮ್ ಅವಲೇನೆ ನಾನು ಹೇಳ್ದೆ, ಜೀವನ್ ನಿಂತರನೇ ಇದ್ದಾಳೆ. ಅವಳು ಸೇಮ್ ಹಂಗೆ ಇರೋದು ಕಂಪ್ಲೀಟ್. ಅರಿ ಕಂಬಾರ ಕಣಮ್ಮ, ಕಾಲಲ್ಲಿ ಹೋಯ್ತೆ ಎಲ್ಲ ಬಟ್ಟೆ ಬೆನ್ನೆಲ್ಲ ಹೋಯ್ತಿಲ್ ಕೆಳಗಡೆ. 3 ತಿಂಗಳು ತುಂಬಾದ್ರೆ ವಾಟ ಅಭಿದು ಕುಂಡಿ ಮೇಲೆಲ್ಲ ಅದನ್ನ ಗೊತ್ತೇ ಇಲ್ಲ. ಅವಳಿಗೂ ಇಲ್ಲಿ ತುಂಬಾ ದಿವಸ, ಅವಳಿಗೂ 1 ವರ್ಷ ಆದ್ರೂ ಕಲರ್ ಹೋಗಿರ್ಲಿಲ್ಲ. ಅವಳಿಗೂ ಐತೆ ನೋಡು ಲೆಫ್ಟ್ ಸೈಡ್ ಕಾಲ್ ನೋಡು ಅಮ್ಮ, ಈ ಕಡೆ ತಂಡಿ ಗಾಡಿ ಗೊತ್ತಾಗ ಅಲ್ಲೇನು. ನಮ್ಮ ಚಿಕ್ಕಮ್ಮ ನಾನೇ ಬಿರಿಯಾನಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಕಡೆ ಚಾಪ್ಸ್ ಮಾಡೋದಕ್ಕೆ ಅಂತೆಲ್ಲ ಚಿಕನ್ ಸಪ್ರೇಟ್ ಮಾಡಿ ಇಟ್ಕೊಂಡ್ರು. ಈ ಥರ ಅವರೇ ಬಂದಾಗ ಅವರೇ ಬಿರಿಯಾನಿ ಮಾಡ್ತಾರೆ. ಇವಾಗ ನನ್ನ ಕೈಲೂ ಕೂಡ ಮಾಡೋದಕ್ಕಾಗಲ್ವಲ್ಲ, ಹಾಗಾಗಿ ಲಾಸ್ಟ್ ಟೈಮ್ ಕೂಡ ನಮ್ಮ ಮನೆಗೆ ಬಂದಾಗ ನಮ್ಮ ಚಿಕ್ಕಮ್ಮನೇ ಬಿರಿಯಾನಿ ಮಾಡಿದ್ದಿದ್ದು. ಸೊ ಆವಾಗ ಕೇಳಿದ್ರಿ, ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಕೂಡ ನನ್ನ ಕೈಲಿ ಮಾಡೋದಕ್ಕಾಗಿರಲಿಲ್ಲ ಅಲ್ವಾ. ಸೊ ಚಿಕ್ಕಮ್ಮನೇ ಮಾಡಿದ್ದಿದ್ದು, ಈ ಸತಿ ಕೂಡ ಅವರೇ ಮಾಡ್ತಾಯಿದ್ದಾರೆ. ಸೊ ಅವರು ತುಂಬ ಚೆನ್ನಾಗಿ ಬಿರಿಯಾನಿ ಮತ್ತು ನಾನ್ ವೆಜ್ ಐಟಮ್ಸ್ ಎಲ್ಲನೂ ಚೆನ್ನಾಗೇ ಮಾಡ್ತಾರೆ. ಆ್ಯಕ್ಚುಲಾಗಿ ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗೆ ತುಂಬ ಇಷ್ಟ ಅಂತ ಅಂದರೆ ನಾನ್ ವೆಜ್ ರೆಸಿಪಿನಲ್ಲಿ ಬಿರಿಯಾನಿ. ಸೊ ಇವಾಗ ಅವರೇ ಮಾಡ್ತಾ ಇರೋದ್ರಿಂದ ಹಾಗೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಪಾಪು ಕೂಡ ಯಾಕೋ ತುಂಬ ಅಳ್ತಿದ್ಲು. ಸರಿ ಅಂತ ಪಾಪು ಕಡೆ ನಾನು ಗಮನ ಕೊಟ್ಕೊಂಡು ಪಾಪುನ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಇಲ್ಲೊಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಅದಾದಮೇಲೆ ನಾನು ಕೂಡ ಹೋದೆ. ರೆಸಿಪಿ ಏನು ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನ ಮಾಡಿದ್ವಿ. ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಆಗಿತ್ತು. ಮತ್ತು ಚಾಪ್ಸ್ ಕೂಡ ಮಾಡಿದರು. ಚಾಪ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಎಲ್ಲರೂ ಕೂತ್ಕೊಂಡು ಟಿ ವಿನಲ್ಲಿ ಒಂದು ಮೂವಿ ಹಾಕ್ಕೊಂಡು ಮೂವಿನ ಕೂಡ ನೋಡಿದ್ವಿ. ನಾನು ಯಾವಾಗ ಮಲ್ಕೊಂಡೆ ಅಂತಲೇ ಗೊತ್ತಿಲ್ಲ. ಟಿ ವಿ ನೋಡ್ತಾ ನೋಡ್ತಾ ಹಾಗೆ ನಿದ್ದೆ ಕೂಡ ಮಾಡಿಬಿಟ್ಟಿದ್ದೆ. ಆಮೇಲೆ ಎಬ್ಬರಿಸ್ಬಿಟ್ಟು ಊಟ ಕೂಡ ಕೊಟ್ಟರು. ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಪಾಪುಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಬಂದ್ವಿ. ಪಾಪುಗೆ ಸ್ನಾನ ಮಾಡಿಸ್ಬಿಟ್ಟು ಹೀಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಹಾಗೆ ಸಂಜೆನೇ ಆಗೋಗ್ಬಿಟ್ಟಿತ್ತು. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ, ಎಲ್ಲರೂ ಒಟ್ಟಿಗೆ ಇದ್ವಲ್ಲ, ಹಾಗಾಗಿ ಬೇಗ ಟೈಮ್ ಪಾಸ್ ಆಗೋಯ್ತು. ಪ್ರಿಯಾಂಕಾ ಕೂಡ ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟಾಗಿ ನಮ್ಮ ಮನೆಗೇ ಬಂದಳು. ಯಾಕಂದರೆ ಅಪ್ಪ ಅಮ್ಮ ಪಾಪು ಎಲ್ಲರೂ ಇಲ್ಲೇ ಇದ್ದರು ಅಲ್ವಾ, ಹಾಗಾಗಿ ಡೈರೆಕ್ಟಾಗಿ ಇಲ್ಲೇ ಬಂದಿತ್ತು. ಆಮೇಲೆ ಊಟನೂ ಕೂಡ ಮಾಡಿಬಿಟ್ಟು ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹೀಗೆ ಮಾತಾಡ್ತಾ ಇದ್ವಿ ರೂಮಲ್ಲಿ. ಸೊ ಹೀಗೆ ಒಂದಷ್ಟು ಮಾತಾಡೋವಾಗ ಈಗ ಏನು ಬಾಳಂತನದ ಬಗ್ಗೆ ಒಂದಷ್ಟು ವಿಷಯಗಳೆಲ್ಲ ಬಂತು. ಅದನ್ನೆಲ್ಲ ಕೂಡ ಹಾಗೆ ನಾನು ನಮ್ಮ ಅಮ್ಮನ ಹತ್ರ, ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ ಹತ್ರ ಎಲ್ಲ ಹೇಳ್ತಾ ಇದ್ದೆ. ಸೊ ಒಂದೊಂದಷ್ಟು ಜನ ಈ ರೀತಿ ಎಲ್ಲ ಕಮೆಂಟ್ ಮಾಡಿದರು, ಅದನ್ನೆಲ್ಲನೂ ಕೂಡ ಹೇಳ್ತಿದ್ದೆ. ಸೊ ಅವರು ಕೂಡ ಬೇಜಾರು ಮಾಡ್ಕೋತಾ ಇದ್ರು. ಜೊತೆಗೆ ರೀಸನ್ ಯಾಕೆ ಬಾಣಂತನ ಮಾಡ್ತಾಯಿಲ್ಲ ಅನ್ನೋದನ್ನೆಲ್ಲ ಹೀಗೆ ಮಾತಾಡಿಕೊಂಡು ನಮ್ಮಮ್ಮನೂ ಕೂಡ ರೀಸನ್ಸ್ ಎಲ್ಲ ಹೇಳ್ತಿದ್ರು. ಅದಾದಮೇಲೆ ಕಾರಣಗಳು ಕೂಡ ನಮಗೂ ಬೇಜಾರಾಯಿತು ಅಷ್ಟೇನೆ. ಆಮೇಲೆ ಜೀವನ ಹತ್ರನೂ ಕೂಡ ಹೇಳ್ಕೊಂಡು ಬೇಜಾರು ಮಾಡ್ಕೋತಾಯಿದ್ರು ನಮ್ಮಮ್ಮ. ಏನಂತ ಅಂದರೆ ನಮಗೆ ಬಾಣಂತನ ಮಾಡೋದಕ್ಕೆ ಇಷ್ಟನೇ, ಬಟ್ ಆಗ್ತಿಲ್ಲ, ಪರಿಸ್ಥಿತಿ ಈ ರೀತಿಯಾಗಿ ಇದೆ, ಚಿನ್ನೂನೇ ನಮ್ಮ ಮನೆಗೆ ಕಳಿಸ್ಕೊಡಿ, ಅಲ್ಲೇ ಬಾಣಂತನ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಹೇಳ್ತಾಯಿದ್ರು. ಅಂದರೆ ನಮ್ಮಮ್ಮ ಮಾಡಲ್ಲ ಅಂತಲೂ ಹೇಳಿಲ್ಲ. ಸೊ ಪರಿಸ್ಥಿತಿ ಇದ್ದಾಗ ಏನೂ ಮಾಡೋದಕ್ಕಾಗಲ್ಲ. ನನ್ನನ್ನೇ ಅಲ್ಲಿ ಕರೀತಾ ಇದ್ದಾರೆ. ಸೊ ನಾನೇ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಇವಾಗ ಪಾಪುಗೆ ಇನ್ನೂ 1.5 ತಿಂಗಳಲ್ವಾ, ಈ ಟೈಮಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆ ಹೋಗ್ಬೋದೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ 1-2 ತಿಂಗಳವರೆಗೂ ಇಲ್ಲೇ ಇದ್ಬಿಟ್ಟು, ಅಂದರೆ ಪಾಪುಗೆ 2 ತಿಂಗಳು ಆಗೋವರೆಗೂ ಇಲ್ಲೇ ಇದ್ಬಿಟ್ಟು ಅದಾದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ನೈಟ್ ನಾನೇನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡಿದ್ದೆ ಅಷ್ಟೇ. ಸೊ ಅವರು ಕೂಡ ಊಟ ಮಾಡಿಕೊಂಡು ಹೊರಡೋ ಅಷ್ಟೊತ್ತಿಗೆ ಲೇಟ್ ಆಗೋಗ್ಬಿಟ್ಟಿತ್ತು. ಸೊ ಎಲ್ಲರೂ ಹೊರಡೋದಕ್ಕೆ ಟೈಮ್ ಆಗಲೇ 7:30-8 ಗಂಟೆನೇ ಆಗೋಗ್ಬಿಟ್ಟಿತ್ತು. ನನ್ನ ತಮ್ಮ ಅಭಿನೂ ಕೂಡ ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲೇ ಬಂದಿದ್ದ. ಪಾಪುನ ನೋಡಿಕೊಂಡು ಎಲ್ಲರೂ ಒಟ್ಟಿಗೆ ಮನೆಗೆ ಹೋದರು. ನಾನು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಅವತ್ತು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಸೊ ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂದ್ಕೊಳ್ತೀನಿ. ಸೊ ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಒಂದಷ್ಟು ಮೆಟರ್ನಿಟಿ ಗೌನ್ಸ್ನ ತರಿಸಿದ್ದೆ. ತುಂಬ ಜನ ಕೇಳ್ತಾ ಇರ್ತೀರಾ ಲಿಂಕ್ಸ್ನೆಲ್ಲ ಶೇರ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಒಂದು 4 ಮೆಟರ್ನಿಟಿ ಗೌನ್ಸ್ನ ತೊಗೊಂಡಿದ್ದು, ಬಟ್ ಅದು ರಿಪೀಟೆಡ್ಲಿ ಹಾಕೋಬೇಕಂದ್ರೂ ನನಗೂ ಬೇಜಾರಾಗ್ತಾ ಇತ್ತು. ಜೊತೆಗೆ ಇವಾಗ ವಿಡಿಯೋಸ್ ಮಾಡೋದ್ರಿಂದ ಅಲ್ವಾ, ಕೆಲವರು ರಿಪೀಟೆಡಾಗಿ ಅದನ್ನೇ ಹಾಕ್ತಾ ಇರ್ತೀರಾ ಅಂತ ಕೂಡ ಹೇಳ್ತಿದ್ರಿ. ಸೊ ಹಾಗಾಗಿ ಒಂದಷ್ಟು ತರಿಸ್ಕೊಳ್ಳೋಣ, ಮತ್ತು ನನಗೂ ಕೂಡ ನೆಸೆಸರಿ ಇತ್ತು ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಅದನ್ನೇ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಲಾಸ್ಟ್ ಬ್ಲಾಗ್ನಲ್ಲಿ ಈ ಒಂದು ಮೆಟರ್ನಿಟಿ ಗೌನ್ನ ನಾನು ವೇರ್ ಮಾಡಿದಾಗ ಕೇಳಿದ್ರಿ ವಾಶ್
ಮಾಡಿದಾದ್ಮೇಲೆ ರಿವ್ಯೂನ ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ನಾನು ಅವಾಗ ವಾಶ್ ಮಾಡಿಬಿಟ್ಟೇ ಯೂಸ್ ಮಾಡಿದ್ದೆ. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಬಟ್ಟೆ ಕೂಡ ಅಷ್ಟೇ ತುಂಬಾ ತಿಕ್ಕಾಗಿ ಇದೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು 385 ಹತ್ರ ಅಂದ್ಕೊಳ್ತೀನಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಕಲರ್ ಕೂಡ ಅಷ್ಟೇ ನನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಫಸ್ಟ್ ಈ ಒಂದು ಮೆಟರ್ನಿಟಿ ಗೌನ್, ಅದಾದಮೇಲೆ ನೆಕ್ಸ್ಟು ಬಂದರೆ ಈ ಒಂದು ಮೆಟರ್ನಿಟಿ ಗೌನ್. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಇದನ್ನ ವೇರ್ ಮಾಡಿದಾಗ ಕೂಡ ಅಷ್ಟೇ ತುಂಬ ಜನ ಕೇಳ್ತಾ ಇದ್ರಿ ಕ್ವಾಲಿಟಿ ಎಲ್ಲ ಯಾವ ರೀತಿ ಇದೆ, ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು. ನಾನು ಇದನ್ನ XL ಸೈಜಲ್ಲಿ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಮೆಟರ್ನಿಟಿ ಗೌನ್ ಏನಿದೆ ಇದನ್ನು ನಾನು L ಸೈಜಲ್ಲಿ ತರಿಸ್ಕೊಂಡಿದ್ದೀನಿ. ಒಂದೊಂದು ವೇರಿ ಆಗುತ್ತೆ ಮೆಟರ್ನಿಟಿ ಗೌನು. ನೀವು ಯಾವ ಸೈಜಲ್ಲಿ ತರಿಸ್ಕೊಳ್ತೀರಲ್ವಾ, ಅದು ತುಂಬ ಲೂಸ್ ಇರುತ್ತೆ. ನನಗಂತೂ ಇದನ್ನ ನಾನು ಫಸ್ಟ್ XL ಅಲ್ಲಿ ತರಿಸ್ಕೊಂಡಿದ್ದೆ. ವೇರ್ ಮಾಡಿ ನೋಡಿದಾಗ ಅಲ್ಲ, ಇದೊಂದು ಸ್ವಲ್ಪ ನನಗೆ ಲೂಸ್ ಆಗಿತ್ತು. ಅಷ್ಟು ಲೂಸಾಗಿ ಅಂದರೆ ಬೇಕಾಗಿರಲಿಲ್ಲ ನನಗೆ. ಹಾಗಾಗಿ ಇದನ್ನು L ಸೈಜಲ್ಲಿ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ನಾನು XL ಸೈಜಲ್ಲಿ ತರಿಸ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಫಸ್ಟು ನಾನು L ಸೈಜೇ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಬಟ್ ಅದು ಅವಾಗ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ತರಿಸ್ಕೊಂಡಿದ್ದರಿಂದ ಸ್ವಲ್ಪ ನನಗೆ ಅದು ಟೈಟ್ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ನಾನು XL ಸೈಜಲ್ಲಿ ಬೈ ಮಾಡಿದ್ದು. ಇದು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ತುಂಬ ಸಲಿನೇ ಯೂಸ್ ಮಾಡಿಬಿಟ್ಟಿದ್ದೀನಿ ನಾನು ಇದನ್ನು. ಸೊ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಕಾಂಬೋನಲ್ಲಿ ನಾನು ತರಿಸ್ಕೊಂಡಿದ್ದು. ಕೆಲವೊಂದು ಬಟ್ಟೆಗಳು ಕಾಂಬೋ ಪ್ಯಾಕಲ್ಲಿ ಚೆನ್ನಾಗಿ ಬರುತ್ತೆ, ಕೆಲವೊಂದು ಬರಲ್ಲ. ಸೊ ಚೆನ್ನಾಗಿ ಬರಲ್ಲ ಯಾಕೆ ಈ ಥರ ಹೇಳ್ತಿದ್ದೀನಿ ಅಂತಂದರೆ, ಇವಾಗ ನಾನು ಏನು ವೇರ್ ಮಾಡಿದ್ದೀನಿ ಅಲ್ಲ, ಈ ಒಂದು ಮೆಟರ್ನಿಟಿ ಗೌನ್ ಬಂದ್ಬಿಟ್ಟು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಕ್ವಾಲಿಟಿನಲ್ಲಿ ಬಂದರೆ ಬಟ್ಟೆ ಸ್ವಲ್ಪ ತಿನ್ನಾಗಿದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ಎಲ್ಲ ಮೆಟರ್ನಿಟಿ ಗೌನ್ಗೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ನನಗೆ ಅಷ್ಟು ಚೆನ್ನಾಗಿಲ್ಲ ಕ್ವಾಲಿಟಿ ಅಂತ ಅನ್ನಿಸ್ತು. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಮೆಟರ್ನಿಟಿ ಗೌನಿಗೆ ಈ ಒಂದು ಕಾಂಬೋ ಬಂದಿದ್ದು, ಅಂದರೆ ಈ ಒಂದು ಮೆಟರ್ನಿಟಿ ಗೌನ್ ಕಾಂಬೋ ಬಂದಿದ್ದು. ಸೊ ಇದು ಕೂಡ ಅಷ್ಟೇ. ಈ ಒಂದು ಮೆಟರ್ನಿಟಿ ಗೌನ್ ಏನಿದೆ ಇದು ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಈಗ ನಾನು ಏನು ವೇರ್ ಮಾಡಿದ್ದೀನಿ ಅದು ಅಷ್ಟಾಗಿ ಚೆನ್ನಾಗಿಲ್ಲ ಆ ಥರ. ಬಟ್ ಇದು ನಂಗೆ ತುಂಬಾ ಇಷ್ಟ ಆಯಿತು. ನೋಡ್ಬೋದು ಈ ರೀತಿಯಾಗಿ ಇದೆ. ಇದನ್ನು ಕೂಡ ಅಷ್ಟೇ ನಾನು L ಸೈಜಲ್ಲಿ ಬೈ ಮಾಡಿರೋವಂಥದ್ದು. ಕೆಲವೊಂದು ಮೆಟರ್ನಿಟಿ ಗೌನ ನಾನು XL ಅಲ್ಲಿ ತೊಗೊಂಡಿದ್ದೀನಿ. ಅದೇ ಹೇಳಿದಾಗೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ತೊಗೊಂಡಿದ್ದರಿಂದ ಸ್ವಲ್ಪ ನನಗೆ ಲೂಸಾಗೇ ಬೇಕಾಗಿತ್ತು. ಆಮೇಲೆ ನೋಡಿದ್ರೆ ಈಗ ಅದು ಕಂಪ್ಲೀಟಾಗಿ ಅದು ಲೂಸ್ ಆಗ್ತಿದೆ. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ವೇರ್ ಮಾಡಿದಾಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ನನಗೂ ಕೂಡ ಕಂಫರ್ಟಬಲ್ ಆಗಿ ಇರುತ್ತೆ. ಸೊ ಇದು ಸ್ಲೀವ್ ಬಂದ್ಬಿಟ್ಟು ಈ ರೀತಿಯಾಗಿ ಬರುತ್ತೆ. ಕೆಲವೊಂದು ಸ್ಲೀವ್ಸ್ ಎಲ್ಲ ಬಂದ್ಬಿಟ್ಟು ಫಿಲ್ ಸ್ಲೀವ್ ಬರುತ್ತೆ. ಬಟ್ ಇದು ಬಂದು ಈ ರೀತಿಯಾಗಿ ನಾರ್ಮಲ್ ಸ್ಲೀವ್ ಬರುತ್ತೆ. ಚೆನ್ನಾಗಿದೆ ಫ್ರೆಂಡ್ಸ್, ನನಗೂ ಇಷ್ಟ ಆಯಿತು ತುಂಬಾ. ಸೊ ನೆಕ್ಸ್ಟ್ ಬಂದರೆ ಈ ಒಂದು ಗ್ರೀನ್ ಮೆಟರ್ನಿಟಿ ಗೌನ್. ಸೊ ಇದು ಕೂಡ ಅಷ್ಟೇ ಕಲರ್ ಪ್ಯಾಟರ್ನ್ ಎಲ್ಲನೂ ತುಂಬಾ ಚೆನ್ನಾಗಿದೆ. ಸ್ಲೀವ್ ಬಂದ್ಬಿಟ್ಟು ಈ ರೀತಿಯಾಗಿ ಸ್ಲೀವ್ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ಕೂಡ ನಾನು XL ಸೈಜಲ್ಲಿ ಬೈ ಮಾಡಿದ್ದೀನಿ. ಸೊ ಈ ರೀತಿ ಆಲ್ಮೋಸ್ಟ್ ಎಲ್ಲನೂ ನಾನು ಫ್ಲೋರಲ್ ಪ್ರಿಂಟಲ್ಲೇ ತೊಗೊಳ್ತಿರ್ತೀನಿ. ಯಾಕೆ ಅಂತಂದರೆ ಅದೇನೋ ನನ್ನ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇನ್ನೂ ಒಂದಷ್ಟು ಮೆಟರ್ನಿಟಿ ಗೌನ್ನ ತರಿಸ್ಕೊಂಡಿದ್ದೀನಿ. ಕೆಲವೊಂದಷ್ಟೆಲ್ಲ ವಾಶ್ಗೆ ಹಾಕಿದ್ದೀನಿ. ತುಂಬ ಜನ ನಾನು ಬ್ಲ್ಯಾಕ್ ಮೆಟರ್ನಿಟಿ ಗೌನ್ನ ವೇರ್ ಮಾಡಿದಾಗ ಲಿಂಕ್ನ ಕೇಳಿದ್ರಿ. ಸೊ ಅದನ್ನು ಕೂಡ ನಾನು ಕೊಟ್ಟಿರ್ತೀನಿ. ಅದು ಬಿಟ್ಟರೆ ಇನ್ನೊಂದು ಪಿಂಕ್ ಹಾರ್ಟ್ ಥರ ಒಂದಿದೆ. ಸೊ ಅದೇ ನಾನು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರೋವಾಗ ವೇರ್ ಮಾಡಿದ್ನಲ್ಲ. ಸೊ ಆ ಒಂದು ಮೆಟರ್ನಿಟಿ ಗೌನ್ ಲಿಂಕ್ನ ಕೂಡ ಕೇಳ್ತಾ ಇದ್ರಿ. ಸೊ ಅದು ಕೂಡ ಅಷ್ಟೇ ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅದನ್ನು ಕೂಡ ನಾನು ಲಿಂಕ್ ಶೇರ್ ಮಾಡಿರ್ತೀನಿ. ಆಲ್ಮೋಸ್ಟ್ ನಾನು ಯಾವುದೆಲ್ಲ ತೊಗೊಂಡಿದ್ದೀನಿ ಅಲ್ಲ ಎಲ್ಲ ಮೆಟರ್ನಿಟಿ ಗೌನ್ದು ಲಿಂಕ್ ಶೇರ್ ಮಾಡ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇದೇ ಥರ ಸೇಮ್ ಪ್ಯಾಟರ್ನಲ್ಲಿ ನಾನು ಇವನ್ ರೆಡ್ ಕಲರಲ್ಲಿ ಕೂಡ ತರಿಸ್ಕೊಂಡಿದ್ದೀನಿ. ಅದು ಬಂದ್ಬಿಟ್ಟು ಸ್ಲೀವಲ್ಲಿ ಒಂಥರ ಫ್ರಿಲ್ ಟೈಪಲ್ಲಿ ಬರುತ್ತೆ. ಅಂದರೆ ಈ ಒಂದು ಮೆಟರ್ನಿಟಿ ಗೌನ್ ಇದೆಯಲ್ಲ ಈ ಥರ ಫ್ರಿಲ್ಲಲ್ಲಿ ಬರುತ್ತೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಏನು ಫ್ರಿಲ್ಲಲ್ಲಿ ಬರುತ್ತಲ್ಲ ಅದು ಸೇಮ್ ಇದೇ ಕಲರ್ ಇದೇ ಸೇಮ್ ಪ್ಯಾಟರ್ನಲ್ಲಿ ರೆಡ್ ಕಲರಲ್ಲಿ ಬರುತ್ತೆ. ಅದನ್ನು ಕೂಡ ನಾನು ಲಿಂಕ್ ಶೇರ್ ಮಾಡ್ಕೊಳ್ತೀನಿ. ಸೊ ಕೆಲವೊಂದಷ್ಟೆಲ್ಲ ನಾನು ಎಕ್ಸ್ಚೇಂಜ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಫಸ್ಟು XL ಅಲ್ಲೇ ಬೈ ಮಾಡಿಬಿಟ್ಟೆ. ಅದಾದಮೇಲೆ ನನಗೆ ಅನಿಸ್ತು ಇದು ತುಂಬ ಲೂಸ್ ಆಗ್ತಿದೆ. ನನಗೆ ಒಂಥರ ಏನೋ ಅಂದರೆ ಗೊತ್ತಲ್ಲ, ನಮ್ಮ ಸೈಜ್ಗಿಂತ ತುಂಬ ಜಾಸ್ತಿ ದೊಡ್ಡ ಸೈಜ್ ಹಾಕಿದಾಗ ಅದು ಲುಕ್ ವೈಸ್ ಕೂಡ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ನಾನು ಕೆಲವೊಂದಷ್ಟು ಮೆಟರ್ನಿಟಿ ಗೌನ್ಸ್ನ ಎಕ್ಸ್ಚೇಂಜ್ ಮಾಡಿದೆ. ಕೆಲವೊಂದೆಲ್ಲ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿರೋದನ್ನೆಲ್ಲ ಇಟ್ಕೊಂಡೆ. ಕೆಲವೊಂದು ಯಾರು ನನಗೆ ತರಿಸ್ಕೊಂಡ್ಮೇಲೆ ಇಷ್ಟ ಆಗಿಲ್ಲ ಅದನ್ನು ರಿಟರ್ನ್ ಕೂಡ ಮಾಡಿದ್ದೀನಿ. ಸೊ ಈಗ ರೀಸೆಂಟಾಗಿ ತೊಗೊಂಡಿರೋದು ಅಂತಂದರೆ ಇಷ್ಟು ಮೆಟರ್ನಿಟಿ ಗೌನ್ಸು. ಸೊ ಏನು ಅನ್ನಿಸ್ತು ಅಂತ ಕೂಡ ತಿಳಿಸಿ. ಇವಾಗ ಬನ್ನಿ ನಾನು ವ್ಲಾಗ್ನ ಕೂಡ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಈಗ ಪಾಪನೂ ಕೂಡ ಎದ್ದಿದ್ದಾಳೆ. ಅವ್ರಿಗೂ ಕೂಡ ಡೈಪರ್ ಚೇಂಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ಡೈಪರ್ ಫ್ರೀ ಆಗಿ ಬಿಟ್ಟೆ. ಯಾಕೆಂತಂದರೆ ಎಲ್ಲ ನಾವು ರಿಪೀಟೆಡ್ಲಿ ಡೈಪರ್ ಹಾಕೋದ್ರಿಂದ ಮಕ್ಳಿಗೂ ಕೂಡ ರ್ಯಾಷಸ್ ಆಗುತ್ತೆ. ಸೊ ಹಾಗಾಗಿ ನೈಟೆಲ್ಲ ಡೈಪರ್ ಯೂಸ್ ಮಾಡಿ ಬೆಳಗ್ಗೆನೂ ಕೂಡ ಡೈಪರ್ ಕಂಟಿನ್ಯೂ ಮಾಡಿದ್ರೆ ಆ ಮಕ್ಳಿಗೆ ಇರಿಟೇಷನ್ ಆಗೋಷ್ಟು ಯಾರಿಗೂ ಆಗಲ್ಲ. ಆ್ಯಂಡ್ ರಿಪೀಟೆಡ್ಲಿ ನಾನು ಡೈಪರ್ನ ಯೂಸ್ ಮಾಡೋದು ಆ ಥರ ಎಲ್ಲ ಏನೂ ಮಾಡಲ್ಲ. ಸೊ ಒಂದು ಸ್ವಲ್ಪ ಅವಳು ಆರಾಮಾಗಿರಲಿ ಅನ್ನೋದಕ್ಕೋಸ್ಕರ.
ಇವಾಗ ಪಾಪುನ ಕರ್ಕೊಂಡು ಕೆಳಗಡೆ ಹೋಗ್ತೀನಿ, ಹೋಗಿ ಕಾಫಿ ಮಾಡ್ಕೊಂಡು ಕುಡಿದು ಅದಾದ್ಮೇಲೆ ನೋಡೋಣ ಏನು ತಿಂಡಿ ಮಾಡೋದು ಅಂತ. ಇಫ್ ಇನ್ ಕೇಸ್ ಕೊಟ್ಟು ಕಳಿಸ್ರೆ ತಿಂಡಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಈಗ ಟೈಮ್ ಆಗಲೇ 10:30 ಆಗಿದೆ. ಬನ್ನಿ ಹೋಗೋಣ ಕೆಳಗಡೆ. ಅಪ್ಪು ಎಷ್ಟು ಬೆಳಗ್ಗೆ ಆಗಿದೆ ಗೊತ್ತಾ? ಇದು ಮೇಲೆ ಟೈಮ್ ಆಯಿತು. ಬಿಡು ಬೆಡ್ಶೀಟ್ ಎಷ್ಟು ಟೈಮ್ ಆಗಿದೆ ಗೊತ್ತಾ ನಿಮಗೆ? 10:30 ಆಲ್ರೆಡಿ. ಪಾಪನ ಕರ್ಕೊಂಡ್ಬಿಟ್ರೆ ಹೋಗೋಣ, ಆನ್ ಮಾಡ್ಕೊಳ್ತೀನಿ. ನಾನಂತೂ ಇವಾಗ ಎದ್ದೇಳೋದು ಲೇಟ್ ಅಂತಲೇ ಹೇಳ್ಬೋದು. 10-10:30 ಆಗೋಗ್ಬಿಡುತ್ತೆ. ಕೆಲವೊಮ್ಮೆ 9 ಗಂಟೆಗೆ ಎದ್ದೇಳ್ತೀನಿ. ಯಾಕೆ ಇಷ್ಟು ಲೇಟ್ ಅಂತ ಅಂದರೆ, ನಾವು ನೈಟ್ ಅಂತೂ ಕರೆಕ್ಟಾಗಿ ನಿದ್ದೆನೇ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಪಾಪು ಅಂತೂ ನೈಟ್ ಎದ್ದು ಸ್ವಲ್ಪ ಅಳ್ತಿರ್ತಾಳೆ. ಜೊತೆಗಳು ಮಲ್ಕೊಳ್ಳೋದು ಕೂಡ ಲೇಟು. ಪಾಪು ಮಲ್ಕೊಳ್ಳೋವರೆಗೂ ನಾವು ಕೂಡ ಮಲ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗಾಗಿ ನನಗೆ ಡೇ ಟೈಮಲ್ಲಂತೂ ನಿದ್ದೆ ಕರೆಕ್ಟಾಗಿ ಆಗಲ್ಲ. ಅಟ್ಲೀಸ್ಟ್ ನೈಟ್ ಆದರೂ ಕರೆಕ್ಟಾಗಿ ನಿದ್ದೆ ಮಾಡೋಣ ಅನ್ನೋದಕ್ಕೋಸ್ಕರ ನಾನು ಪಾಪು ಯಾವಾಗ ಮಲ್ಕೊತಾಳೆ ಆ ಟೈಮಲ್ಲಿ ಮಲ್ಕೊಂಡ್ಬಿಡ್ತೀನಿ. ಇನ್ನು ಮಧ್ಯಾಹ್ನ ಟೈಮೆಲ್ಲ ನಿದ್ದೆ ಮಾಡಬೇಕು ಅಂತಂದರೆ ನಿಜವಾಗ್ಲೂ ನಂಗೆ ನಿದ್ದೆನೂ ಬರೋಲ್ಲ. ಮತ್ತು ಅಕ್ಕಪಕ್ಕ ಎಲ್ಲ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಆ ಸೌಂಡಿಂದನೇ ಅರ್ಧ ನಿದ್ದೆ ಬರೋಲ್ಲ ಅಂತ ಹೇಳ್ಬೋದು. ಇನ್ನು ಪಾಪುನ ನೋಡಿಕೊಂಡು ದಿನಾನೇ ಆಗೋಗ್ಬಿಡುತ್ತೆ, ಇನ್ನು ಯಾವಾಗ ನಿದ್ದೆ ಮಾಡೋದು. ಸೊ ಈ ರೀತಿಯಾಗಿರುತ್ತಲ್ಲ, ಹಾಗಾಗಿ ನಾನು ಬೆಳಗ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಮಲ್ಕೊತೀನಿ. ಒಂದು 10 ಗಂಟೆ ಹಂಗೆ ಎದ್ದೇಳ್ತೀನಿ. ಅದಾದಮೇಲೆ ಕಾಫಿ ಕುಡಿಯೋದು, ತಿಂಡಿ ತಿನ್ನೋದು ಎಲ್ಲ ಆಗುತ್ತೆ. ಇನ್ನು ನಮ್ಮ ಅಪ್ಪನೂ ಕೂಡ ಬಂದರು. ಸೊ ಅಪ್ಪು ಬಾಗಿಲು ತೆಗೆಯೋದಕ್ಕೆ ಅಂತ ಅಂದ್ಬಿಟ್ಟು ಕೆಳಗಡೆ ಹೋದ. ನಾನು ಕೂಡ ಪಾಪುಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಇವಾಗ ಕೆಳಗಡೆ ಕರ್ಕೊಂಡು ಹೋಗೋದಕ್ಕೆ ರೆಡಿ ಮಾಡಿಕೊಂಡೆ. ಇನ್ನು ಪಪ್ಪ ಬಂದು ತಿಂಡಿ ಕೊಟ್ಟರು. ಅದಾದಮೇಲೆ ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಕೊಟ್ಬಿಟ್ಟು ಹೋದರು. ಈಗ ನೆಕ್ಸ್ಟ್ ಡೇ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ಹಿಂದಿನ ದಿನದ ಥರನೇ ಇವತ್ತು ಕೂಡ ರೂಟೀನ್ ಇತ್ತು. ಹಾಗಾಗಿ ನಾನೇನು ಬೆಳಗ್ಗೆಯಿಂದ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇನ್ನು ಪಾಪುಗೆ ಇವತ್ತು ಸ್ನಾನ ಮಾಡಿಸಿದ್ದು ಕೂಡ ಲೇಟೇ ಆಗೋಗಿತ್ತು. 1 ಗಂಟೆ 1:15 ಆಗೋಗ್ಬಿಟ್ಟಿತ್ತು. ಜೊತೆಗೆ ತುಂಬ ಜನ ಕೇಳ್ತಾ ಇರ್ತೀರಾ ಪಾಪುಗೆ ಆಯಿಲ್ ಮಸಾಜ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಆಯಿಲ್ ಮಸಾಜ್ ಎಲ್ಲ ಮಾಡ್ತೀವಿ. ಸೊ ಪಪ್ಪ ಬಂದು ಪಾಪುಗೆ ತಲೆ ಸ್ನಾನ ಇದ್ದರೆ ತಲೆ ಸ್ನಾನ ಮಾಡಿಸ್ಬಿಟ್ಟು, ಇಲ್ಲ ಮೈ ಸ್ನಾನ ಇದ್ದರೆ ಮೈ ಸ್ನಾನ ಮಾಡಿಸ್ಕೊಂಡು ಕೊಟ್ಬಿಟ್ಟು ಹೋಗ್ತಾರೆ. ಸೊ ಪಾಪುಗೆ ಅಪ್ಪನೇ ಇವಾಗ ಸ್ನಾನ ಎಲ್ಲ ಮಾಡಿಸ್ತಾ ಇರೋದು. ಆಗಿದೆ. ಇವತ್ತು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಅಂತ ಹೇಳ್ಬೋದು. ಮತ್ತು ಪಾಪನೂ ಕೂಡ ಅಷ್ಟೇ, ಬೆಳಗ್ಗೆಯಿಂದ ನಿದ್ದೆ ಮಾಡಿರಲಿಲ್ವಲ್ಲ, ಅದಕ್ಕೋ ಏನೋ ನನಗೂ ಕೂಡ ಒಂಥರ ಸಾಕಾದಂಗೆ ಆಗೋಯ್ತು. ಸೊ ಇವಾಗ ಪಪ್ಪ ಬಂದಿದ್ದರು, ತಲೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ದೀವಿ, ಅಂದ್ಕೊಂಡಿದ್ದಾಳೆ. ಇನ್ನು ಅಪ್ಪು ಪಪ್ಪನ ಜೊತೆ ಅವ್ರ ಮನೆಗೇ ಹೋಗಿದ್ದಾನೆ. ಅವನು ಆಲ್ಮೋಸ್ಟ್ ಒಂದು 3-4 ದಿನದಿಂದ ಅಲ್ಲೇ ಇದ್ದಾನೆ. ಬರ್ತಾನೆ ಊಟ ಏನಾದರೂ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಟೈಮ್ ಪಪ್ಪನ ಜೊತೆ. ಆವಾಗ ಊಟ ಕೊಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತಿತ್ತು, ಅದಾದಮೇಲೆ ಹೊರಟುಬಿಡ್ತಾನೆ. ಸೊ ಮತ್ತು ತುಂಬ ಜನ ಕೇಳ್ತಿದ್ರಿ ಪಾಪುಗೆ ಯಾರು ಸ್ನಾನ ಮಾಡಿಸ್ತಾರೆ ಅಂತ ಅಂದ್ಬಿಟ್ಟು. ಮೈ ಸ್ನಾನ ಎಲ್ಲ ಇದ್ದರೆ ನಾನೇ ಮಾಡಿಸ್ತೀನಿ. ತಲೆ ಸ್ನಾನ ಇದ್ದಾಗ ಪಪ್ಪ ಬರ್ತಾರಲ್ಲ, ಪಪ್ಪ ಮಾಡಿಸ್ತಾರೆ. ಆಮೇಲೆ ಪಪ್ಪಂಗೆ ಮಾಡ್ಸೋಕ್ಕೆ ಬರುತ್ತಾ ಅಂತಲೂ ಕೂಡ ಕೇಳ್ತೀರಾ. ನಮ್ಮಪ್ಪ ಚೆನ್ನಾಗೇ ಸ್ನಾನ ಮಾಡಿಸ್ತಾರೆ. ಇವನ್ ಅಲ್ಲಿ ಲಕ್ಕಿಗೆ ಕೂಡ ಅಷ್ಟೇ ಪಪ್ಪನೇ ಇವಾಗ ಸ್ನಾನ ಮಾಡಿಸ್ತಾ ಇರೋದು. ಇನ್ನು ಸಿರಿಗೂ ಕೂಡ ಪಪ್ಪನೇ ಮಾಡಿಸ್ತಾ ಇದ್ದಾರೆ ಇವಾಗ. ಈ ಥರ ನಮ್ಮಮ್ಮ ಮಾಡಿಸಲ್ವಾ ಅಂತಲೂ ಕೇಳ್ತೀರಾ. ನಮ್ಮಮ್ಮ ಮಾಡಿಸ್ತಾರೆ. ಬಟ್ ಇವಾಗ ಅಲ್ಲಿ ಕೂಡ ಲಕ್ಕಿಗೆ ಸ್ನಾನ ಮಾಡಿಸ್ತಾರಲ್ವ, ಹಾಗಾಗಿ ಇಲ್ಲಿಗೆ ಬಂದಾಗ ಇಲ್ಲಿ ಸಿರಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಹೋಗ್ತಾರೆ. ಈ ರೀತಿಯಾಗಿ ಇವಾಗ ನಾನು ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬರಬೇಕು. ಇನ್ನೂ ಒಂದಷ್ಟು ಬಟ್ಟೆಗಳೆಲ್ಲ ಇದ್ದಾವೆ, ಅದನ್ನೆಲ್ಲ ಮಡಚಿಡಬೇಕು. ಆವಾಗ ಬಟ್ಟೆ ಮಡಚಿಟ್ಬಿಟ್ರೆ ಅಷ್ಟು ಕೆಲಸ ಇರಲ್ಲ. ಎಲ್ಲನೂ ಒಂದೇ ಸಲ ಲಾಟ್ ಹಾಕ್ಕೊಂಡು ಮಡಚಬೇಕು ಅಂತಂದರೆ ಆಗೋದೇ ಇಲ್ಲ. ಸೊ ಏನೇನಿದೆ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ಆಲ್ಮೋಸ್ಟ್ ಇವತ್ತೆಲ್ಲನೂ ಕೂಡ ಮೇಲ್ಗಡೆ ಫ್ಲೋರ್ ಕ್ಲೀನ್ ಮಾಡಿಕೊಂಡೆ, ಕಸ ಗುಡಿಸ್ಕೊಂಡು. ಇನ್ನು ಕೆಳಗಡೆ ಜೀವನ್ ಬಂದಾಗ ಜೀವನ್ ನಾನೇ ಕ್ಲೀನ್ ಮಾಡ್ಕೊತೀನಿ ಬಿಡು ಅಂತ ಹೇಳಿದ್ರು. ಹಾಗಾಗಿ ಕೆಳಗಡೆ ಜೀವನ್ ಬಂದಮೇಲೆ ಅವರೇ ಕಸ ಗುಡಿಸ್ಕೊತಾರೆ ಸಂಜೆ. ಇಷ್ಟು ಮಾಡ್ಕೊಂಡಲ್ಲ, ನನಗೂ ಕೂಡ ಸಾಕಾದಂಗಾಯಿತು. ಯಾಕೋ ನೈಟ್ ಸರಿಗೆ ಮಲ್ಕೊಂಡಿರಲಿಲ್ಲ ಅನಿಸುತ್ತೆ. ಒಂದೇ ಕಡೆ ಕತ್ತಿಡ್ಕೊಬಿಟ್ಟಿದೆ. ಈಗ ಕರೆಕ್ಟಾಗಿ ತಿರ್ಗ್ಸೋಕ್ಕೂ ಆಗ್ತಿಲ್ಲ ನನಗೆ. ಸರಿ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಒಂದು ಸ್ವಲ್ಪ ವಿಕ್ಸ್ ಅದನ್ನೆಲ್ಲ ಹಚ್ಕೊಂಡು ಕಡಿಮೆ ಆಗುತ್ತಾ ಅಂತ ನೋಡಿದೆ. ಬಟ್ ಅದು ಯಾಕೋ ಕಡಿಮೆನೇ ಆಗಿಲ್ಲ. ಸ್ವಲ್ಪ ಸ್ನಾನ ಮಾಡಿಕೊಂಡು ಬಿಸಿ ಬಿಸಿ ನೀರು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಒಂದು ಸ್ವಲ್ಪ ಮೈಕೈ ನೋವು ಕೂಡ ಕಡಿಮೆ ಆಗುತ್ತೆ. ನಾನು ಮೋಸ್ಟ್ ಪ್ರಾಬ್ಲಿ ಹೋಗ್ಬೋದು ಅಂತ ಅಂದ್ಕೊಳ್ತೀನಿ. ನೋಡೋಣ ಹೇಗಾಗುತ್ತೆ ಅಂತ. ಪಾಪು ಮಲ್ಕೊಂಡಿದ್ದಾಳೆ ಅಂತ ತುಂಬ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಅವಳಿಗೊಂದು ಸ್ವಲ್ಪ ವಾಯ್ಸ್ ಕೇಳಿಸಿದ್ರು ಸಾಕು ಎದ್ಬಿಡ್ತಾಳೆ. ತುಂಬ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಲೋ ವಾಯ್ಸಲ್ಲೇ ಮಾತಾಡ್ತಾ ಇದ್ದೀನಿ. ಇವಾಗ ಅವಳನ್ನ ಕರ್ಕೊಂಡು ಜೋಕಾಲಿನಲ್ಲಿ ಮಲಗಿಸಿ 1-2 ಸಲ ತೂಗ್ಬಿಟ್ಟು ಅದಾದಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಯಾಕಂದರೆ ಇಲ್ಲಿ ಬೆಡ್ ಮೇಲೆ ಅವಳು ಜಾಸ್ತಿ ಟೈಮ್ ಮಲ್ಕೊಳ್ಳಲ್ಲ. ನಾನಿಲ್ಲೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಮಲಗಿಸ್ದೆ. ಯಾಕಂದರೆ ಇವಾಗ
ಜೋಕಾಲಿನಲ್ಲಿ ಮಲಗಿಸುವಾಗ ನಾನು ಕಸ ಗುಡಿಸಿದ್ರೆ ಧೂಳೆಲ್ಲ ಹಾರುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಮಲ್ಕೊಂಡಿರಲಿ ಅಂತ ಅಂದ್ಬಿಟ್ಟು ಬೆಡ್ ಮೇಲೆ ಮಲಗಿಸ್ತೀನಿ. Siri. Oh, no, 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 no. Siri. Cutie pie. You're my cutie pie, baby. Siri. Siri. ಇನ್ನು ನಾನು ಸ್ನಾನ ಮಾಡಿಕೊಂಡು ಪಾಪುನ ಕೆಳಗಡೆ ಕರ್ಕೊಂಡು ಬಂದೆ. ಪಾಪು ಅಂತೂ ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು, ಆದರೂ ಮಲ್ಕೊತಾ ಇರಲಿಲ್ಲ. ಈ ಥರ ತೊಡೆ ಮೇಲೆ ಹಾಕ್ಕೊಂಡು ಸ್ವಲ್ಪ ತೂಗ್ತಾ ಇದ್ದರೆ ನಿದ್ದೆ ಮಾಡ್ತಾಯಿದ್ಲು ಅಂತ ನಾನು ಕೂಡ ಹೀಗೆ ಟಿ ವಿ ನೋಡಿಕೊಂಡು ಪಾಪುನ ಈ ಥರ ತೊಡೆ ಮೇಲೆ ಹಾಕ್ಕೊಂಡು ತೂಗ್ತಾಯಿದ್ದೆ. ಸೊ ದಟ್ ಬೇಗ ಮಲ್ಕೊಂಡ್ಳು. ಒಂದು ಸ್ವಲ್ಪ ನಿದ್ದೆ ಮಾಡಿದ್ದಾಳೆ ಅಂತ ಅಂದ್ಬಿಟ್ಟು ಕೆಳಗಡೆ ಸೋಫಾ ಮೇಲೆ ಮಲಗಿಸೋಣ ಅಂತ ಅಂದರೆ ಅಷ್ಟು ಬೇಗ ಆಗಲೇ ಎದ್ಬಿಟ್ಟು ಅಳ್ತಿರ್ತಾಳೆ. ನನಗಂತೂ ಇದೇ ಒಂದು ದೊಡ್ಡ ಕೆಲಸ ಆಗೋಗ್ಬಿಟ್ಟಿದೆ. ಇವಳು ಮಲ್ಕೊಂಡ್ರೆ ಸಾಕು, ನಾನು ಒಂದು 5 ನಿಮಿಷ ಹೀಗೆ ಉಳ್ಕೊತೀನಿ. ಇಲ್ಲ ಅಂತ ಅಂದರೆ ನನಗೂ ಹೆವಿ ಬ್ಯಾಕ್ ಪೈನ್ ಆಗ್ತಾಯಿರುತ್ತೆ. ಸೊ ಈ ರೀತಿಯಾಗಿರುತ್ತೆ ನನ್ನ ಮಗಳೊಟ್ಟಿಗೆ ನನ್ನ ರೂಟೀನ್. ಹೀಗೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೆ. ಆವಾಗ ಅನ್ನಿಸ್ತು ಸ್ಟೆಪ್ಸ್ ಹತ್ರ ಒಂದು ಅರೇಕಾ ಪ್ಲ್ಯಾಂಟ್ ಇಟ್ಟಿದ್ದೀನಲ್ಲ, ಅದನ್ನು ಇಲ್ಲಿ ಟಿ ವಿ ಯೂನಿಟ್ ಹತ್ರ ಇಡೋಣ, ಸೊ ಚೆನ್ನಾಗಿ ಕಾಣಿಸುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಹಾಗೆ ಅದನ್ನು ಜರುಗಿಸಿ ನೋಡ್ತಾ ಇದ್ದೆ. ಮತ್ತು ಈ ಒಂದು ಪಾಟ್ ಏನಿದೆ ಸೆರಾಮಿಕ್ ಪಾಟ್, ಇದಂತೂ ಹೆವಿ ವೆಯ್ಟ್ ಇದೆ. ಇದನ್ನು ಎತ್ಕೊಂಡಂತೂ ಹೋಗೋದಕ್ಕಾಗೋದಿಲ್ಲ, ಜರುಗಿಸ್ಕೊಂಡು ಹೋಗಬೇಕು. ಸೊ ಫಸ್ಟಿಗೆ ಅರೇಕಾ ಪ್ಲ್ಯಾಂಟ್ ಇಲ್ಲಿ ಇಟ್ಟು ನೋಡೋಣ, ಅದು ಚೆನ್ನಾಗಿ ಕಾಣಿಸಿದ್ರೆ ಇಲ್ಲೇ ಇರಲಿ, ಅದಾದಮೇಲೆ ಇದನ್ನು ಮಾಮೂಲಿ ಸ್ಟೆಪ್ಸ್ ಹತ್ರ ಇಟ್ಟರೆ ಆಯಿತು ಸೆರಾಮಿಕ್ ಪಾಟ್ನ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಆ್ಯಕ್ಚುಲಾಗಿ ನಂಗೆ ತುಂಬಾ ಇಷ್ಟ ಆಯಿತು ಅರೇಕಾ ಪ್ಲ್ಯಾಂಟ್. ಇಲ್ಲಿ ಇಟ್ಟ ಮೇಲೆ ಅಂತೂ ತುಂಬ ಲುಕ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಟಿ ವಿ ಯೂನಿಟ್ ಹತ್ರನೂ ಕೂಡ ಅಷ್ಟೇ ಒಂದು ಏನು ಪ್ಲ್ಯಾಂಟ್ ಇಟ್ಟಿದ್ದೀನಲ್ವ, ಶೋ ಪ್ಲ್ಯಾಂಟು, ಸೊ ಅದನ್ನು ಆ ಕಡೆ ಈ ಕಡೆ ಇಟ್ಟು ನೋಡಿದೆ. ಬಟ್ ಯಾಕೋ ನನಗನ್ನಿಸ್ತು ಆಮೇಲೆ ಫಸ್ಟ್ ಇದ್ದಿದ್ದೇ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಮತ್ತೆ ಅದನ್ನು ಚೇಂಜ್ ಮಾಡಿದ್ದಾಯಿತು. ಸೊ ಈ ರೀತಿಯಾಗಿ ಇಟ್ಟಿದ್ದೀನಿ ಇವಾಗ ಪ್ಲ್ಯಾಂಟ್ಸ್ನ. ಸೊ ನನಗಂತೂ ನಮ್ಮ ಮನೆಯಲ್ಲಿ ಎಷ್ಟು ಪ್ಲ್ಯಾಂಟ್ಸ್ ಇದೆ ಅಂತಂದರೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಒರಿಜಿನಲ್ ಪ್ಲ್ಯಾಂಟ್ಸೇ ಇಟ್ಕೊಂಡಿರೋದು, ಯಾವುದು ಕೂಡ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಇಲ್ಲ. ಎಲ್ಲಿ ಒಂದು ಕಡೆ 2 ಕಡೆ ಅಷ್ಟೇ ನಾನು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಇಟ್ಟಿರೋದು, ಇನ್ನು ಎಲ್ಲ ಕಡೆನೂ ಕೂಡ ಒರಿಜಿನಲ್ ಪ್ಲ್ಯಾಂಟ್ಸನ್ನೇ ಇಟ್ಟಿರೋದು. ಸೊ ಎಲ್ಲನೂ ಈ ರೀತಿಯಾಗಿ ಅರೇಂಜ್ ಮಾಡಿದ್ದಾಯಿತು. ಇನ್ನು ಒಂದು ಸ್ವಲ್ಪ ಇಲ್ಲಿ ಚೇಂಜಸ್ ಮಾಡೋಣ ಅಂತ ಅನ್ನಿಸ್ತು ನನಗೆ. ಈ ಒಂದು ಪಾಟ್ ಏನಿದೆ ಅದನ್ನು ನಾನು ಈ ಕಡೆ ಸ್ಟೆಪ್ಸ್ ಹತ್ರ ಇಟ್ಟಿದ್ದೆ. ಏನೋ ಒಂಥರ ಚೇಂಜಸ್ ಮಾಡೋಣ, ಸೊ ದಟ್ ಮನೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಆ ಪಾಟ್ನ ಇಲ್ಲಿದ್ದಿದ್ದು ಪಾಟ್ನ ತೆಗ್ದು ಅಲ್ಲಿಟ್ಟಿದ್ದೀನಿ. ಅದೊಂಥರ ನೋಡೋದಕ್ಕೆ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ, ಒಂಥರ ಏನೋ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಆವಾಗವಾಗ ಈ ರೀತಿಯಾಗೆಲ್ಲ ಚೇಂಜಸ್ ಮಾಡ್ತಾ ಇರ್ತೀನಿ. ಇನ್ನು ನನ್ನ ಮಗಂದು ಫೋಟೋ ಫ್ರೇಮ್ನ ನಾವು ಹಾಕೇ ಇರಲಿಲ್ಲ, ಹಳೆ ಮನೆಯಲ್ಲಿ ಅದನ್ನು ತೊಗೊಂಡು ಬಂದು ಇಲ್ಲಿ ಇಟ್ಟಿದ್ದು. ಅಂದರೆ ಮನೆ ಶಿಫ್ಟ್ ಮಾಡಿದಾಗ ಅದು ಮೇಲ್ಗಡೆ ವಾರ್ಡ್ರೋಬಲ್ಲೇ ಇತ್ತು. ಅದೇನೋ ಒಂಥರ ನನಗೆ ಅನ್ನಿಸ್ತು, ಅದು ಯಾವಾಗಾದರೂ ಮಾಡಿಸ್ಲೇಬೇಕಲ್ವ, ಸೊ ಮಾಡಿಸ್ಬಿಡೋಣ. ಸುಮ್ಮನೆ ಅಲ್ಲಿ ಇಟ್ಟು ಹಾಳಾಗ್ಬಿಟ್ರೆ ಆಮೇಲೆ ಅದೊಂಥರ ಬೇಜಾರು. ಸೊ ಅದನ್ನು ತೊಗೊಂಡು ಬಂದು ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿದ್ದರೆ ಅಟ್ಲೀಸ್ಟ್ ಯಾರಾದರೂ ಕಾರ್ಪೆಂಟರ್ ಸಿಕ್ಕಿದ್ರೆ ಕರ್ಕೊಂಬಂದು 1-2 ಮೊಳೆ ಹೊಡೆಸ್ಬಿಟ್ಟು ಅದನ್ನು ಫಿಕ್ಸ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಕ್ಲಾಕ್ನ ಕೂಡ ಆರ್ಡರ್ ಮಾಡಿದ್ದೀನಿ ಅಮೆಝಾನಲ್ಲಿ. ಸೊ ಅದು ರಿಸೀವ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಇದೆ ಏನು ಅಂತ. ನಾನು ಅಂದ್ಕೊಂಡಿರೋ ಪ್ರಕಾರ ಅಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನಿದೆ ಕಿಟಕಿ ಮೇಲ್ಗಡೆ ಒಂದು ಇದು ಫ್ರೇಮ್ನ ತೆಗೆದ್ಬಿಟ್ಟು ಅದನ್ನ ಬೇರೆ ಕಡೆ ಹಾಕೋಣ, ಕ್ಲಾಕ್ನ ಅಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಚೆನ್ನಾಗೂ ಕೂಡ ಕಾಣಿಸುತ್ತೆ ಮತ್ತು ನಮಗೂ ಕೂಡ ವಿಸಿಬಲ್ ಆಗಿರುತ್ತೆ. ಈ ಕಡೆ ವಾಲ್ ಮೇಲೆ ಹಾಕೋಣ ಅಂತ ಅಂದರೆ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ ಮತ್ತು ಹೈಡ್ ಆದಂಗೆ ಅನಿಸ್ಬಿಡುತ್ತೆ. ಅಂದರೆ ದೇವ್ರ ಮನೆ ಪಕ್ಕದ್ದು ಗೋಡೆ ಏನಿದೆ ಆ ಕಡೆ ಹಾಕೋಣ ಅಂತ ಅಂದರೆ ಅದಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ಅಲ್ಲೇ ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಅದು ಇನ್ನೂ ರಿಸೀವ್ ಆಗಬೇಕು. ಬಟ್ ಟೇಬಲ್ ಇಲ್ಲಿ ಸೆಂಟರಲ್ಲಿ ಇಡಬೇಕಾಗಿದೆ, ಇದು ತೊಗೊಂಡು ಅಲ್ಲಿ ಇಟ್ಟಿದ್ದೀವಿ. ಸೊ ಹಾಗಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಯಾಕೆ ಅಲ್ಲಿ ಇಟ್ಟಿದ್ದೀವಿ ಅಂತ ಅಂದರೆ, ಒಂದು ಈಗ ಪಾಪುನ ಆವಾಗವಾಗ ಎತ್ಕೊಂಬರ್ತಿರ್ತೀನಲ್ವ, ಇಫ್ ಇನ್ ಕೇಸ್ ಏನಾದರೂ ಮಿಸ್ ಆಗಿ ಬಿದ್ದರೆ ಅನ್ನೋದು ಒಂದು ಕಾರಣ.
ಸೊ ಹಾಗಾಗಿ ಅಲ್ಲೇ ಇಟ್ಟಿದ್ದೀವಿ, ಮತ್ತು ನಾವೇ ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ ಅಲ್ವಾ, ಸೊ ಅಲ್ಲೇ ಇದ್ದರೆ ಪರವಾಗಿಲ್ಲ ಅಂತ. ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.